ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಅವರ ಅಂತ್ಯ ಸಂಸ್ಕಾರ ಇವತ್ತು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ದೇಗುಲದ ತಪ್ಪಲಿನಲ್ಲಿರ್ತಕ್ಕಂಥ ಈ ಒಂದು ಸ್ಥಳದಲ್ಲಾಗುತ್ತೆ. ನಾವೀಗ ಅದೇ ಸ್ಥಳದಲ್ಲಿದ್ದೇವೆ, ಎಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ನಾವು ಗಮನಿಸ್ತಾ ಹೋಗ್ಬೋದು. ನಿನ್ನೆ ಬೆಳಗ್ಗೆಯಿಂದನೂ ಕೂಡ ಇಡೀ ಒಂದು ಸುತ್ತಲ ಪ್ರದೇಶದಲ್ಲಿದ್ದಂಥ ತೆಂಗಿನ ತೋಟವನ್ನು ತೆರವು ಮಾಡಿ ವಿಶಾಲವಾದ ಮೈದಾನವನ್ನು ಮಾಡಿದರೆ ಇದೇ ಸ್ಥಳದಲ್ಲಿ ಈಗ ಏನು ಬೆಂಗಳೂರಿನ ವಾಸ್ತುತಜ್ಞರಾದಂಥ ಏನು ಹರಿಪ್ರಸಾದ್ ಅವರು ಈ ಒಂದು ಎಲ್ಲಿ ಅವರ ಅಂತ್ಯಕ್ರಿಯೆ ಆಗಬೇಕು ಅಂತಕ್ಕಂಥ ಸ್ಥಳವನ್ನು ಕೂಡ ಗುರುತು ಮಾಡಿಕೊಟ್ಟು ಹೋಗಿದ್ದಾರೆ. ಏನು ಉತ್ತರ ಮತ್ತು ದಕ್ಷಿಣದ ನಡುವೆ ಈ ಒಂದು ಸ್ಥಳವನ್ನು ಗುರುತು ಮಾಡಲಾಗಿದೆ. ನಮ್ಮ ಬಲಭಾಗಕ್ಕೆ ಕೂಡ ನೋಡ್ಬೋದು, ಇದೇ ಮಾವಿನಕೆರೆಯ ಬೆಟ್ಟದ ರಂಗನಾಥ ಸ್ವಾಮಿ ದೇಗುಲ. ಆ ದೇಗುಲದ ಗೋಪುರದ ಎದುರುಗಡೆ ಸರಿಯಾಗಿ ಇಲ್ಲಿ ಸಮಾಧಿ ಸ್ಥಳವನ್ನು ನಿಗದಿಗೊಳಿಸಲಾಗಿದೆ. ಸೊ ಏಕೆಂತ ಹೇಳಿದ್ರೆ ದೇವೇಗೌಡರ ಕುಟುಂಬ ಅತ್ಯಂತ ದೈವ ಭಕ್ತರಾಗಿರ್ತಕ್ಕಂಥ ಕುಟುಂಬ. ಅದರಲ್ಲೂ ಕೂಡ ಬೆಟ್ಟದ ರಂಗನಾಥ ಸ್ವಾಮಿ ಅಂತಂದರೆ ಆ ಇಡೀ ಕುಟುಂಬಕ್ಕೆ ಒಂದು ಪರಮಾಪ್ತತೆ ಇರ್ತಕ್ಕಂಥದ್ದು. ಮತ್ತು ಯಾವುದೇ ಅವ್ರ ಕಾರ್ಯಕ್ರಮ ಇರಲಿ, ಶುಭ ಕಾರ್ಯ ಇರಲಿ ಅಥವಾ ಎಂಥದೇ ಕಾರ್ಯಕ್ರಮ ಇರಲಿ, ಬೆಟ್ಟದ ರಂಗನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಿ ಅವರು ಮುಂದುವರಿತಾರೆ. ಹಾಗಾಗಿಯೇ ಆ ದೇವಾಲಯದ ಸನ್ನಿಧಿಯ ಸಮೀಪವೇ ಅವರ ಅಂತಿಮ ಸ್ಥಳ ಇರಬೇಕು ಅಂತಕ್ಕಂಥ ನಿಟ್ಟಲ್ಲಿ ಈ ಒಂದು ಸ್ಥಳವನ್ನು ನಿಗದಿಗೊಳಿಸಲಾಗಿದೆ. ಜೊತೆಗೆ ನಾವು ನೋಡ್ಬೋದು, ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ JDSನ ಕಾರ್ಯಕರ್ತರು, ದೇವೇಗೌಡರ ಬಂಧುಗಳು, ಆಪ್ತರು, ಅವರ ಮುಖಂಡರುಗಳು ಎಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಹಾಗಾಗಿಯೇ ಒಂದು ವಿಶಾಲವಾಗಿರ್ತಕ್ಕಂಥ ಪೆಂಡಲ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ರಾತ್ರಿ ಸ್ವಲ್ಪ ಮಳೆ ಬಂದಿದೆ, ಹಾಗಾಗಿ ಮಳೆ ಬರ್ಬೋದು ಅಂತಕ್ಕಂಥ ನಿರೀಕ್ಷೆಯೊಂದಿಗೆ ಏನು ಜರ್ಮನ್ ಟಿಂಟನ್ನು ಕೂಡ ಹಾಕಲಾಗಿದೆ. CM ಬರ್ತಾರೆ, ಇಬ್ಬರು ಮೂರು ಜನ ಕೇಂದ್ರ ಸಚಿವರುಗಳು ಬರ್ತಾರೆ. ಹಾಗೆ ಸಾಕಷ್ಟು ಶಾಸಕರುಗಳು, ಮಾಜಿ ಸಚಿವರುಗಳು, ದೊಡ್ಡ ದೊಡ್ಡ ಗಣ್ಯರು ಎಲ್ಲರೂ ಕೂಡ ಬರ್ತಾರೆ. ಹಾಗಾಗಿ ಎಲ್ಲ ರೀತಿಯ ಬ್ಯಾರಿಕೇಡ್ ವ್ಯವಸ್ಥೆಗಳು, ಪೊಲೀಸ್ ಭದ್ರತೆ ಎಲ್ಲವನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಏನು 11 ಗಂಟೆವರೆಗೆ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡಲಾಗಿದೆ. ನಂತರ ಅಲ್ಲಿಂದ ಮೆರವಣಿಗೆ ಮೂಲಕ ಪಾರ್ಥಿವ ಶರೀರ ಈ ಸ್ಥಳಕ್ಕೆ ಬರುತ್ತೆ. ಸೊ ಇಲ್ಲಿ ಏನು ಬೆಂಗಳೂರಿನ ಕನಕಗಿರಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇಗುಲದ ಏನು ಅಲ್ಲಿನ ಪ್ರಧಾನ ಅರ್ಚಕರಿದ್ದಾರೆ ಕಣ್ಣನ್ ಸ್ವಾಮಿ, ಅವರ ನೇತೃತ್ವದ ತಂಡ ಇಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನಡೆಸ್ತಾರೆ. ದೇವೇಗೌಡರ ಕುಟುಂಬದ ಎಲ್ಲ ಯಾವುದೇ ಧಾರ್ಮಿಕ ಕಾರ್ಯಗಳಿದ್ರು ಅವರೇ ಮಾಡಿಕೊಡ್ತಾರೆ. ಹಾಗಾಗಿ ಇವತ್ತು ಕೂಡ ಅವ್ರದೇ ತಂಡ ಇಲ್ಲಿ ಬರ್ತದೆ. ಈಗಲಿಂದನೇ ನಾವು ಗಮನಿಸ್ತಾ ಇದ್ದೀವಿ, ಅವರ ದೇವೇಗೌಡರ ಆಪ್ತರು, ಅವರ ಮುಖಂಡರು ಎಲ್ಲರೂ ಕೂಡ ಈಗಾಗಲೇ ಈ ಒಂದು ಸಮಾಧಿ ಸ್ಥಳಕ್ಕೆ ಬಂದಿದ್ದಾರೆ. ಇಲ್ಲಿ ಉಸ್ತುವಾರಿಗಳನ್ನು ಕೂಡ ನೋಡ್ಕೊಳ್ತಿದ್ದಾರೆ. ಜೊತೆಗೆ ಅವರ ಅಂತಿಮ ದರ್ಶನಕ್ಕಾಗಿ ಕೂಡ ಈಗಾಗಲೇ ಜನರು ಬರಲಿಕ್ಕೆ ಶುರುವಾಗಿದ್ದಾರೆ. ಸರ್, ಚೆನ್ನಮ್ಮ ಅವರಾಗಲಿಕ್ಕೆ ಸಹಜವಾಗಿಯೇ ನಿಮ್ಮ ಇಡೀ ಒಂದು ಪರಿವಾರಕ್ಕೆ, ದೇವೇಗೌಡರ ಕುಟುಂಬದ ಆಪ್ತರಿರ್ಬೋದು, ಅವ್ರ ಬಂಧುಗಳು ಎಲ್ಲರೂ ಕೂಡ ಸಾಕಷ್ಟು ನೋವನ್ನು ತರಿಸ್ತಕ್ಕಂಥ ಒಂದು ಸಂದರ್ಭ. ಹೌದು ಸ್ವಾಮಿ, ಎಲ್ರಿಗೂ ನೋವು ತಂದಂಥ ಸಂದರ್ಭ. ಆ ತಾಯಿ ಮಹಾದೇವಿ ಇದ್ದಂಗೆ, ಮಹಾಲಕ್ಷ್ಮಿ ಇದ್ದಂಗೆ, ಮತ್ತು ನಮ್ಮೆಲ್ಲರೂ ಭಾಳ ಪ್ರೀತಿಯಿಂದ, ಭಾಳ ಮನೆಗೆ ಹೋದ ವಿಶ್ವಾಸದಿಂದ ನಮ್ಮೆಲ್ಲ ನೋಡ್ತಾ ಇದ್ದಂಥ ತಾಯಿ ಅದು. ಅದರಿಂದ ಎಲ್ರಿಗೂ ಮನಸ್ಸಿಗೆ ನೋವಾಗಿದೆ. ಈಗ ನಿಮಗೆ ಗೊತ್ತಿದೆ, ನೆನ್ನಿಂದ ಯಾರೂ ಕೂಡ ನಿದ್ದೆ ಮಾಡಿಲ್ಲ. ನೆನ್ನೆಯಿಂದ ಇಲ್ಲಿ ಓಡಾಡ್ತಾ ಇದ್ದಾರೆ, ರಾತ್ರಿ ಇರ್ಬೋದು, ಬೆಳಗ್ಗೆ ಎಲ್ಲ ಕೂಡ ಹಿಂಗೆ ಇದ್ದಾರೆ. ಅದರಿಂದ ಅದನ್ನು ವರ್ಣಿಸೋಕ್ಕೆ ಆಗಲ್ಲ. ಮತ್ತು ಅವರು ರಂಗನಾಥ ಸ್ವಾಮಿ ಭಕ್ತರು ಅವರು. ಅದರಲ್ಲಿ ದೇವೇಗೌಡರು ಇರ್ಬೋದು, ಚೆನ್ನಮ್ಮನವ್ರು ಇರ್ಬೋದು, ಆ ಕುಟುಂಬ ಇರ್ಬೋದು. ಆ ಕುಟುಂಬ ಇಡೀ ದೇವ್ರ ಮೇಲೆ ನಂಬಿಕೆಯಿಂದಲೇ ಬದುಕುವಂಥ ಒಂದು ಕುಟುಂಬ, ದೇವ್ರ ನಂಬೆ ಬದುಕುವಂಥ ಒಂದು ಕುಟುಂಬ ಇದೆ. ಮತ್ತು ಯಾವ ಅಹಂಕಾರ ಆಗಲಿ, ಯಾವುದೇ ಇದಾಗಲಿ ಏನೂ ಇಲ್ಲ. ಎಲ್ಲರೂ ಸಮಾನವಾಗಿ ನೋಡ್ಕೊಳ್ಳೋಂಥ ವ್ಯಕ್ತಿತ್ವವನ್ನು ಕಂಡಂಥವರು ಕೂಡ.